ಅತಿ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಲಾಭ ಮಾಡಬಹುದಾದ ಟಾಪ್ 4 ಬಿಸ್ನೆಸ್ ಐಡಿಯಾಗಳು. ನಿಮಗಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಬಿಸ್ನೆಸ್ ಕಡೆ ಬರ್ತಾ ಇದ್ದಾರೆ. ಅದರಲ್ಲೂ ಈ ಸ್ಟಾರ್ಟ್ಅಪ್ ಕಲ್ಚರ್ ಶುರುವಾಗಿರೋದ್ರಿಂದ ತಾವೇ ಒಂದು ಸ್ವಂತ ದುಡಿಮೆಯನ್ನ ಆರಂಭಿಸಬೇಕು, ದುಡ್ಡು ಮಾಡಬೇಕು, ನಾನು ಯಾರ ಕೈ ಕೆಳಗಡೆ ಕೆಲಸ ಮಾಡಬಾರದು ಅನ್ನೋ ಹಠ ಇವತ್ತಿನ ಯುವಕರಿಗೆ. ಕನಿಷ್ಠ 25,000ದಿಂದ ಶುರು ಮಾಡಿ ಎಷ್ಟು ಎತ್ತರಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದಾದ 4 ಬಿಸ್ನೆಸ್ ಐಡಿಯಾಗಳು. ಬೇರೆಯವರು ಈಗಾಗಲೇ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವುದನ್ನ ನೀವು ನೋಡಿರ್ತೀರಾ. ಆದರೆ ಸ್ಟ್ರಾಟಜಿಯಿಂದ ಬಿಸ್ನೆಸ್ ನಡೆಸಿದರೆ ಅವರಿಗಿಂತ ಮುಂದೆ ನೀವು ಹೋಗಬಹುದು. ಮೊದಲನೆಯದು ಆನ್ಲೈನ್ ಟಿಫನ್ ಸರ್ವಿಸ್. ಇದನ್ನ ಕೇಳಿದ ತಕ್ಷಣ ಇದು ಯಾವ ದೊಡ್ಡ ಬಿಸ್ನೆಸ್ ಅಂತ ನಿಮಗೆ ಅನಿಸಬಹುದು. ಸ್ಟಾರ್ಟ್ ರೀಸೆಂಟ್ ಆಗಿ ಒಬ್ಬರು ಹೇಳಿದ್ರು, ಈ ಒಂದು ಬಿಸ್ನೆಸ್ ಮಾಡುತ್ತಾ 25 ಲಕ್ಷ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಒಂದು ರೀತಿಯ ಕ್ಲೌಡ್ ಕಿಚನ್ ಅಂದ್ಕೊಳ್ಳಿ. ಈ ಬಿಸ್ನೆಸ್ ಅನ್ನ ಮುಖ್ಯವಾಗಿ ಬೆಂಗಳೂರಿನಂತಹ ಸಿಟಿಯಲ್ಲಿ ವಾಸಿಸುವವರು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಎಲ್ಲಿಂದಲೋ ಕೆಲಸಕ್ಕೋಸ್ಕರ ಬಂದ ವ್ಯಕ್ತಿಗಳು, ವಿದ್ಯಾರ್ಥಿಗಳು, ಇನ್ನು ಹಲವಾರು ಜನ ಹೋಟೆಲ್ ಊಟದಿಂದ ಬೇಸತ್ತಿರುತ್ತಾರೆ. ಅಂತವರಿಗೆ ಮನೆ ಊಟದ ಕೈ ರುಚಿಯನ್ನ ತೋರಿಸುವ ಕೆಲಸ ಮಾಡಬಹುದು. ಪ್ರಾರಂಭದಲ್ಲಿ ಯಾವುದಾದರೂ PG ಅಥವಾ ಅಪಾರ್ಟ್ಮೆಂಟು ಗಳಲ್ಲಿರುವ ಬ್ಯಾಚುಲರ್ಸ್ ಅನ್ನ ಟಾರ್ಗೆಟ್ ಮಾಡಿ ಅವರಿಗೆ ಆರೋಗ್ಯಕರವಾದ ಊಟವನ್ನ ತಲುಪಿಸುವ ಕೆಲಸ ಮಾಡಿ. ನಿಮ್ಮ ಕೈ ರುಚಿ ಚೆನ್ನಾಗಿದ್ದರೆ ಮಾರ್ಕೆಟಿಂಗ್ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಎರಡನೇದಾಗಿ ಮಗ್ ಅಂಡ್ ಟಿ ಶರ್ಟ್ಸ್ ಪ್ರಿಂಟಿಂಗ್. ಇದನ್ನ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಇದು ಎಷ್ಟು ದೊಡ್ಡ ಬಿಸ್ನೆಸ್ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗಲ್ಲ. ಬೇವೆಕೂಫ್, ಗ್ಯಾವಿನ್, ಪ್ಯಾರಿಸ್ ಇವೆಲ್ಲ ಮೋರ್ ದೆನ್ 100 crores ಬಿಸ್ನೆಸ್. ಇಂಪ್ರೆಸ್ ಅಂದ್ರೆ ಇವೆಲ್ಲ ಸ್ಟಾರ್ಟ್ಅಪ್ ಆಗಿದ್ದು ಒಂದು ಚಿಕ್ಕ ರೂಮ್ ನಿಂದಲೇ ಇವತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಾಗಿ ಬೆಳೀತಾ ಇವೆ. ಈ ಟಿ ಶರ್ಟ್ ಪ್ರಿಂಟಿಂಗ್ ಮಿಷಿನ್ ಅನ್ನು ತಗೊಂಡು ರಾ ಟಿ ಶರ್ಟ್ ಸಪ್ಲೈ ಮಾಡುವುದನ್ನ ಹುಡುಕಿ ನೀವಿರೋ ಜಾಗದಿಂದಲೇ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸೇಲ್ ಅಪ್ ಆದ ಮೇಲೆ ಮಾರ್ಕೆಟಿಂಗ್ ಅನ್ನ ನೀವು ಯೋಚನೆ ಮಾಡಿ ಮಾಡಬಹುದು. ಇನ್ನ 4ನೇದಾಗಿ ತುಂಬಾ ಇಂಟ್ರೆಸ್ಟ್ ಆಗಿದೆ. ಹಾಗೆ ಈಗ 3ನೇದು ನೋಡೋದಾದ್ರೆ ಬ್ಯೂಟಿ ಪಾರ್ಲರ್ಸ್. ಮುಂದೆ ಬರೋ 6 ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು 45-50 ಲಕ್ಷಕ್ಕಿಂತ ಹೆಚ್ಚಿನ ಮದುವೆ ಸಮಾರಂಭಗಳು ನಡೆಯಲಿವೆ. ಈಗಂತೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಾರೆ. ಬಿಸ್ನೆಸ್ ಅನ್ನ ಪ್ರಾರಂಭಿಸಬೇಕು ಎನ್ನುವರಿಗೆ ಇದು ಹೇಳಿ ಮಾಡಿಸಿದಂತಹ ಟೈಮ್. ನಿಮ್ಮ ನೆಕ್ಸ್ಟ್ ಕ್ವಶನ್, 25,000ದಿಂದ ಏಕೆ ಈ ಒಂದು ಬ್ಯೂಟಿ ಪಾರ್ಲರ್ ನ ಸ್ಟಾರ್ಟ್ ಮಾಡೋದು ಅಂತ ಖಂಡಿತವಾಗಿಯೂ ಕೇಳಬಹುದು. ಈ ವಿಡಿಯೋದಲ್ಲಿ ಹೇಳಿರೋ ಪ್ರತಿ ಒಂದು ಐಡಿಯಾಗಳು ಸ್ಟ್ರಾಟಜಿ ಕಂಪ್ಲೀಟ್ಲಿ ಟ್ರೆಂಡ್ ಅಂಡ್ ಟೆಸ್ಟೆಡ್ ಆಗಿರ್ತವೆ. ಇನ್ನು 4ನೇದಾಗಿ ನೋಡೋದಾದ್ರೆ ಟ್ರಾವೆಲ್ ಏಜೆನ್ಸಿಯನ್ನ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಟ್ರಾವೆಲ್ ಏಜೆನ್ಸಿ ಅಂದ ತಕ್ಷಣ ನಿಮ್ಗೆ ಪಗದು ಕನ್ನಡದ ಹೆಮ್ಮೆ ಡಾಕ್ಟರ್ ಬ್ರೋ ಅವರು. ಮೊದಲಿಗೆ ಕನ್ನಡಿಗರಿಗೆ ಇಡೀ ಪ್ರಪಂಚವನ್ನ ಯೂಟ್ಯೂಬ್ ನ ಒಂದು ವಿಡಿಯೋ ಮುಖಾಂತರ ತೋರಿಸುತ್ತಿದ್ದ ಅವರು ಇವತ್ತು ಅದೇ ಕನ್ನಡಿಗರಿಗೆ ಪ್ರಪಂಚದ ಕಣ್ಮುಂದೆ ನೋಡುವ ಹಾಗೆ ಒಂದು ಟ್ರಾವೆಲ್ ಏಜೆನ್ಸಿಯ ಭಾಗವಾಗಿದ್ದಾರೆ. ಈಗಂತೂ ಎಲ್ಲರಿಗೂ ಹೊರಗಡೆ ಹೋಗ್ಬೇಕು, ಸುತ್ತಾಡ್ಬೇಕು, ಬೇರೆ ಜನರ ಜೊತೆ ಸೇರಿ ಬೆರೆಯಬೇಕು ಅನ್ನೋ ಆಸೆ. ಈ ಆಸೆ ನೀವು ನನಸಾಗಿಸಿ. ಇದು ತುಂಬಾ ರಿಸ್ಕಿ ಬಿಸ್ನೆಸ್, ಬಟ್ ರೈಟ್ ಡಿಸಿಷನ್, ರೈಟ್ ಬಿಸ್ನೆಸ್ ಮೈಂಡ್ ಸೆಟ್ ಇಂದ ನಿಮ್ಮನ್ನ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ ಆಗಿ ಮಾಡಬಹುದು. ಸೊ ಹೇಗೆ ಅನಿಸಿತು ಈ ವಿಡಿಯೋ? ನೀವು ಈ ವಿಡಿಯೋದ ಬಗ್ಗೆ ಅಭಿಪ್ರಾಯವನ್ನ ತಿಳಿಸಿ.